ಭಕ್ತರ ಹೊಳೆಯಲಿದೆ ಶ್ರೀ ಭದ್ರಕಾಳಿ ಅಮ್ಮನವರ ಶಕ್ತಿಪೀಠ. ಮೂವತ್ತೈದು ವರ್ಷಗಳ ಇತಿಹಾಸವಿರುವ ಭದ್ರಕಾಳಿ ಅಮ್ಮನವರ ಸಾನ್ನಿಧ್ಯ. ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುವ ಪುಣ್ಯಕ್ಷೇತ್ರ. ನಾನು ಏನೋ ಒಂದು ಟೆಸ್ಟ್ ಮಾಡಬೇಕು ಅಂತ ಇದ್ದೀನಿ. ನಾನು ಏನೋ ಒಂದು ಹೊಸ ಎಲ್ಲ ಇಟ್ಟಿದ್ದೀನಿ, ಅದನ್ನ ದೇವಿನ ಹುಡುಕಿ ಕೊಡಕ್ಕೆ. ಅಂದ್ರೆ ಇಲ್ಲಿ ದೇವಿನ ಪರೀಕ್ಷೆ ಮಾಡ್ಬೇಕು. ಹೌದು, ನಿಂತ್ಕೊಳ್ಳೋ ಒಂದು ನಿಮಿಷ ಹೋಗೇ ನಿಂತು, ಅಷ್ಟು ಸ್ಪೀಡ್ ಬೇಡ. ಅಂತ ಹೇಳಿದ್ದಾರೆ ಮನೆ ಕಟ್ಟಬೇಕಂತ ಹೇಳಿದ್ದಾರೆ. ಮನೆ ಕೆಲಸ ನಿಂತೋಗಿದ್ಯಾ? ಇಲ್ಲ. ಕಟ್ಟಬೇಕಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ. ಆ ಕೆಲಸ ನೀನು ಮಾಡ್ಕೊಡ್ಬೇಕಂತ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದೀವಿ. ಬಲಗಡೆ ಬಂದು ಒಂದು ಆಶೀರ್ವಾದ ಮಾಡಮ್ಮ. ಇವರು ಹೊಸಕೋಟೆಯಿಂದ ಬಂದಿದ್ದಾರೆ. ಇವರು ಅಂಗಡಿ ವ್ಯಾಪಾರ ಅಲ್ಲೇನಪ್ಪ? ಅಂಗಡಿ ವ್ಯಾಪಾರದಲ್ಲಿ ಸರಿಯಾಗಿ ಕಷ್ಟ ನಷ್ಟಗಳು, ಬರೀ ನಷ್ಟ, ವ್ಯಾಪಾರ ಸರಿಯಾಗಿ ಆಗಲ್ಲ. ಜನಾಕರ್ಷಣೆ ಧನಾಕರ್ಷಣೆ ಇಲ್ಲ ಅಂತೇಳಿ ಹೋದ ವಾರ ಬಂದಿದ್ರು, ಪ್ರಶ್ನೆ ಆಗಲಿಲ್ಲ. ಹಂಗಾಗಿ ಇವ್ರಿಗೆ ಏನಾದರೂ ಕೈ ಕೆಲಸ ಕೆಡಕ ದೋಷಗಳು ಮಾಡಿ ದೃಷ್ಟಿದೋಷ ಏನಾದರೂ ಇದ್ರೆ ನಿಜಾನೇ ಆದರೆ ಬಲಸೋದು ಗಡಪಮ್ಮ. ಅಮ್ಮ ಮಾರತಳ್ಳಿಯಿಂದ ವರಲಕ್ಷ್ಮಿ ಅನ್ನೋರು ಬಂದಿದ್ದಾರೆ. ಅನಾರೋಗ್ಯ, ಮನೆ ಕಡೆ ಅಕಾಲ ಮೃತ್ಯು ಆಗಿದೆ. ಅಕಾಲ ಮೃತ್ಯು ದೋಷನ ಅಥವಾ ವಾಮಾಚಾರ ಕೆಡಕ ದೋಷಗಳ ಅಕಾಲ ಮೃತ್ಯು ಆದರೆ ಎಡಗಡೆ ಬಾ, ಕೆಡಕ ದೋಷ ಆದರೆ ಬಲಗಡೆ ಬರಮ್ಮ. ಮಾವ ಸತ್ತಾಗಿರೋ ದೋಷ ಜಾಸ್ತಿ ಇದೆ, ಅಕಾಲ ಮೃತ್ಯು ದೋಷ. ಇವ್ರಿಗೇನಾದ್ರೂ ಕೆಡಕ ದೋಷ ಇದ್ರೆ ಮತ್ತೆ ಬಲಗಡೆ ಬರಮ್ಮ. ಏನಿನ ಹೆಸರು? ಕುಶಾಲ್ ಗೌಡ. ಅಮ್ಮ ಕುಶಾಲ್ ಗೌಡ ಅನ್ನೋರಿಗೆ ದೃಷ್ಟಿದೋಷ, ಇವನಿಗೆ ಬಾಲಗ್ರಹ ದೋಷ ಇದೆ ಅಂತೇಳಿ ಸ್ವಲ್ಪ ಅನುಮಾನ ಇದೆ. ಇವನಿಗೆ ಇರೋದೇ ಸತ್ಯ ಆದರೆ ಬಲಗಡೆ ಬರಮ್ಮ. ಇರೋದೇ ಸತ್ಯ ಆದರೆ ಬಲಗಡೆ ಬರಮ್ಮ. ಕಡೆ ಏನಾದರೂ ದೃಷ್ಟಿ ಇದೆಯಾ, ಕೆಡಕಾಗಿದೆಯಾ, ತೊಂದರೆ ಆಗಿದೆಯಾ, ಮನೆ ಕಡೆ ಏನಾದರೂ ಇದೆಯಾ? ಇದ್ರೆ ಎಡಗಡೆ ಬಾ, ಇಲ್ಲ ಬಲಗಡೆ ಬರಮ್ಮ. ಅದು ಅವ್ರ ಶರೀರದಲ್ಲಿ ಎಲ್ಲ ದೋಷ ಬಿಡುಗಡೆ ಆಗಿದೆ. ಆ ಮನೆ ಕಡೆ ಮಾಡಿರೋಂಥ ಪ್ರಯೋಗ ಸ್ವಲ್ಪ ಇಳಿದೆ, ಮನೆ ಕಡೆ ಇರೋದು. ಹೋಗಿ ಒಂದು ತಡೆ ಹೊಡ್ಸ್ಕೊಂಬಿಡಿ. ಅಲ್ಲಿ ಹೋಗಿ ಇರ್ಬೇಕು ನೀನು ಹುಡ್ಸಪ್ಪ. ಬರ್ಬೇಕು, ಹಿಂಗೆಲ್ಲ ಬರ್ಬೇಕಾಗಿರೋದು, ಹಿಂಗೆಲ್ಲ ಬರಬಾರ್ದು, ಬರ್ಬೇಕು ಬೇಗ.
ಬಲಗಡೆ ಹೆಣ್ಣು ಮಕ್ಕಳು ಶಕ್ತಿ ತಗೊಂಡಿದ್ದಾರೆ, ಅವ್ರ ಶಕ್ತಿ ನಿನ್ ಶಕ್ತಿ ನೋಡ್ಬೇಕು. ನಾನು ಬಲಗಡೆ ಬರ್ಬೇಕು, ಬರ 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 ಅನ್ಬೇಕು. ಏನಮ್ಮ ದುರ್ಗಾ ಶಕ್ತಿ ನಿಂಗೇನ ಇರೋದು, ಬರ್ಬೇಕಮ್ಮ ಜೋರಾಗಿ. ಯಾರನ್ನಾದ್ರೂ ಒಂದು ಇಬ್ಬರ ಮೇಲೆ ಆವೇಶ ಆಗಮ್ಮ ನೀನು. ಎಷ್ಟು ಜನ ಮಕ್ಕಳು ಎತ್ಕೊಂಡಿದ್ದಾರೆ, ಯಾರ ಮೇಲಾದ್ರೂ ಇಬ್ಬರ ಮೇಲೆ ನೀನು ಆವೇಶ ತೋರಿಸ್ಬೇಕು, ಆವೇಶ ಬರ್ಬೇಕು ನೀನು. ಯಾರ ಮೇಲೆ ಇಬ್ಬರ ಮೇಲೆ ಆವೇಶ ಬರ್ಬೇಕು ನೀನು. ಪ್ರಜ್ಞೆ ತಪ್ಪಿ ಬಿದ್ದೋಗ್ಬೇಕು, ಹಂಗ್ ಮಾಡು ಬಾಬಾ. ಗುರುಗಳೇ ನಮಸ್ತೆ. ನಮಸ್ತೆ ಅಮ್ಮ. ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಳ್ಳಿ ವಿಶೇಷತೆ ಏನು ಗುರುಗಳೇ? ಅದು ಮೇಲೆ ಲೈನಲ್ಲೇ ಇದೆ, ಯಾರು ಹೇಳಬೇಕಾದ್ದು ಏನೂ ಇರಲ್ಲ. ಇದೆ ಪ್ರಜ್ಞಾವಂತರಿಗೆ ಅರ್ಥವಾಗುತ್ತೆ, ಪ್ರಜ್ಞಾವಂತರಿಗೆ ಅರ್ಥ ಆಗಿದ್ಮೇಲೆ ನಾವು ಹೇಳ್ತೀವಿ. ಕಾಳಭದ್ರಕಾಳಿ, ಕಾಳಭದ್ರಕಾಳಿ ಶಕ್ತಿಪೀಠ. ಇಲ್ಲಿ ಭೈರವೇಶ್ವರ ಸ್ವಾಮಿನ ಸ್ಥಾಪನೆ ಮಾಡಿದ್ದೀವಿ. ಯಾವುದೇ ಒಂದು ಪೂಜೆ, ಯಾವುದೇ ಯಾಗ, ಯಾವುದೇ ಯಜ್ಞ, ಅದರಲ್ಲಿ ಭೈರವರು ಎಂಥ ಚಕ್ರ ಸ್ಥಾಪನೆ ಮಾಡಿದ್ರು, ಎಂಥ ಚಕ್ರಗಳಲ್ಲಿ ಆಗಲಿ, ಶ್ರೀಚಕ್ರದಿಂದ ಹಿಡಿದು ಎಲ್ಲ ಪೂಜೆಗಳಲ್ಲಿ ಸಂಪೂರ್ಣವಾದ ಫಲ ಕೊಡುವಂಥ ದೇವತೆ ಅದು ಭೈರವರು. ಭೈರವರ ಆರಾಧನೆ ಇಲ್ಲದೆ ಪೂಜೆ ಮಾಡಿದ್ರೆ ಅದು ಅಷ್ಟಕ್ಕಷ್ಟಕ್ಕೆ ಫಲ ಕೊಡೋದು ಕಷ್ಟವಾಗಿರುತ್ತೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಲಭೈರೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಕಾಳಭದ್ರಕಾಳಿ ಅಂತಂದರೆ ಕಾಳರಾತ್ರಿ, ಭದ್ರಕಾಳಿ, ಕಾಟೇರಮ್ಮ, ಕಾಲಭೈರವ, ಇವೆಲ್ಲ ಹೆಸರುಗಳನ್ನು ಸೇರಿ ಒಟ್ಟಿಗೆ ನಾಮಕರಣ ಮಾಡಿರುವಂಥದ್ದು ಒಂದು ಕಾಳಭದ್ರಕಾಳಿ ಶಕ್ತಿಪೀಠ. ಕಲಿಯುಗದ ಪ್ರತ್ಯಕ್ಷ ದೇವತೆ ಭದ್ರಕಾಳಿ. ಯಾರು ತನ್ನ ಅನನ್ಯ ಭಕ್ತಿಯಿಂದ ಒಂದು ಸಾರಿ ಅಮ್ಮನ ಕಡೆ ತಿರುಗಿ ನೋಡಿ, ಅಮ್ಮ ನಿನ್ನನ್ನು ಕೈ ಹಿಡಿದು ರಕ್ಷಣೆ ಮಾಡೋಣ ಒಂದು ಮಾತು ಹೃದಯದಲ್ಲಿ ಇಟ್ಟು ಸಂಕಲ್ಪ ಮಾಡಿದ್ದೆ ಸತ್ಯ ಆದರೆ ಈ ಕ್ಷೇತ್ರದಲ್ಲಿ 100 ಫಲ ದೂರ ಇಲ್ಲ, ತುಂಬ ಶೀಘ್ರದಲ್ಲಿ ಅದಕ್ಕೆ ಪ್ರತಿಫಲವಾಗಿ ಬರೀ 15 ದಿನ ಆಗಿಲ್ಲ, 8 ದಿನದಲ್ಲಿ ಪೂರ್ತಿಯಾಗಿ ಫಲ ಕೊಡುವಂಥ ಒಂದು ಹೆಣ್ಮಗು ನಮ್ಮ ಈ ಪಕ್ಕದಲ್ಲೇ ಕುಂತಿದ್ದಾರೆ, ಅವ್ರನ್ನೇ ಮಾತಾಡಿಸಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಮೇಡಮ್ ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ನಾವು ಬೆಂಗಳೂರಿಂದ ಕೋಣನಕುಂಟೆ ಕ್ರಾಸಿಂದ ಬಂದಿದ್ದೀವಿ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮಾಂಜಲಿ. ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಳ್ಳಿ, ಇದು ಹೇಗೆ ಗೊತ್ತಾಯಿತು ಮೇಡಮ್ ನಿಮಗೆ? ಮೇಡಮ್ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇಲ್ಲಿ 1 ನಿಮಿಷದಲ್ಲೇ ಪರಿಹಾರ, ಏನೇ ಇದ್ರೂ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತಂತೂ ನಂಗೆ ತುಂಬ ಖುಷಿಯಾಯಿತು. ಫೋನ್ ನಂಬರ್ ತೊಗೊಂಡೆ, ಮಂಗಳವಾರ ನೈಟ್ ನೋಡಿದೆ ಯೂಟ್ಯೂಬಲ್ಲಿ. ಮತ್ತು ನಾನು ಬುಧವಾರ ಬೆಳಗ್ಗೆ ಸ್ವಾಮಿಗಳಿಗೆ ಫೋನ್ ಮಾಡಿದೆ, ನೈಟೇ ಫೋನ್ ಮಾಡಿಬಿಟ್ಟೆ, ಯೂಟ್ಯೂಬಲ್ಲಿ ತೊಗೊಂಡು ನಂಬರ್ ಫೋನ್ ಮಾಡಿಬಿಟ್ಟೆ. ಹೌದು ಈ ಥರ ಭಕ್ತರಳ್ಳಿ ಅಂತ ಹೇಳಿದ್ರು, ಬಂದೆ, ಬೆಳಗ್ಗೆನೇ ಬಂದ್ಬಿಟ್ಟೆ ಮೇಡಮ್. ನಾನು ಬಂದ ತಕ್ಷಣ ಅಮ್ಮನವ್ರ ದರ್ಶನ ಮಾಡಿದೆ, ಏನೋ ಒಂಥರ ಖುಷಿ ಅನ್ನಿಸ್ತು. ಸೊ ಗುರುಗಳನ್ನ ಭೇಟಿ ಮಾಡಿದೆ. ನನಗೆ ಸುಮಾರು ಒಂದು ಎಲ್ಲ ದೇವಸ್ಥಾನಕ್ಕೂ ಸುತ್ತಾಡ್ತಿದ್ದೀನಿ, ನಾನು ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನನಗೆ ಯಾರೋ ಕೈವಾಡ ಮಾಡಿದ್ದಾರೆ ವಾಮಾಚಾರದ್ದು ಅಂತ ಹೇಳಿದ್ದಾರೆ, ಇಂಥರೇ ಹಿಂಗೆ ಅಂತ ನನಗೇನು ಗೊತ್ತಿಲ್ಲ. ಇಲ್ಲಿ ಬಂದು ಸ್ವಾಮಿಗಳ ಹತ್ರ ತುಂಬ 3 ವರ್ಷದಿಂದ ₹1 10 ರೂಪಾಯಿಗೂ ತುಂಬ ಬೇಳಾಡಿದ್ದೀನಿ. ಅಂಥ ಸಂದರ್ಭನೂ ಇದ್ದೀವಿ. ನಾನು ಎಷ್ಟೋ ಜನಕ್ಕೆ ಕೈಯಲ್ಲಿ ಅಕ್ಕಿ ಅನ್ನ ಊಟ ಇದು ಮಾಡಿದ್ದೀನಿ. ನಾನೇ 2 kg ಅಕ್ಕಿ ತಂದು ತಿನ್ನೋಷ್ಟು ಪರಿಸ್ಥಿತಿ ನನಗೆ ಬಂದುಬಿಟ್ಟಿತ್ತು. ಹಿಂಗೆ ನಮ್ಮ ಜೊತೆ ಇರೋರು ನಮಗೇನೋ ಹೊಟ್ಟೆ ಕಿಚ್ಚು ಮಾಡಿಬಿಟ್ಟಿದ್ರು. ಏನೋ ತಾಯಿ ನಾನು ಕರ್ಸ್ಕೊಬೇಕು ಅಂತಿತ್ತು, ಕರ್ಸ್ಕೊಂಡ್ರು. ಈ ಗುರುಗಳ್ನ ಕೇಳಿದೆ, ಹೇಳಿದ್ರು, ಒಂದು ನಿಂಬೆಹಣ್ಣು ಕೊಟ್ಟರು ನಮಗೆ.
ಫಸ್ಟ್ ದಿನ ಬಂದೆ. ಆಮೇಲೆ ಸಂಕಲ್ಪ ಮಾಡಿಕೊಂಡು ಕಳಸ ಕಟ್ಟಮ್ಮ, ಅದು 108 ಸತಿ ಅವರು ಅಮ್ಮಂದು ಇದು ಹೇಳಿದ್ರು, ಮಂತ್ರ ಹೇಳ್ಕೊಟ್ರು. 108 ಸಲ ಹೇಳ್ಬಿಟ್ಟು ಅದಕ್ಕೆ ಪ್ರದಕ್ಷಿಣೆ ಮಾಡಿಕೊಂಡು ಎಲ್ಲ ದುರ್ಗಾಂಬ ಎಲ್ಲ ದೇವತೆ ಇದು ಮಾಡಿಕೊಂಡು ಎಲ್ಲ ದೇವ್ರನ್ನೂ ಪ್ರದಕ್ಷಿಣೆ ಹಾಕ್ಕೊಂಡು ನಾನು ಹೇಳಕ್ಕೆ ಆಗ್ತಿಲ್ಲ, ಅಷ್ಟು ಶಕ್ತಿ, ಅಷ್ಟು ನೋವಿದೆ. ಆ ಅಮ್ಮ ಅಷ್ಟೇ ಪವರ್ಫುಲ್ ಆಗಿದ್ದಾಳೆ, ಮಾತೇ ಬರ್ತಿಲ್ಲ ನನಗಾಗಿರೋಂಥ ಸಂತೋಷಕ್ಕೆ. ಒಂದು ಸತಿ ಬುಧವಾರ ಬಂದೆ, ಮಂಗಳವಾರ ನೈಟ್ ಫೋನ್ ನಂಬರ್ ಮಾತಾಡ್ಕೊಂಡು ಬಂದೆ. ಬುಧವಾರ ಬಂದೆ, ಸಂಕಲ್ಪ ಮಾಡ್ಕೊಂಡು ಕಟ್ಕೊಂಡು ಹೋದೆ. ಮತ್ತು ಶುಕ್ರವಾರ ಬನ್ನಿ ಅಂತಂದರು. ಆಯಿತು ಸ್ವಾಮಿ, ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ ಗುರುಗಳೇ ಅಂತ ಬಂದೆ. ಅಮ್ಮನ ಹತ್ರ ಒಂದೇ ಮಾತು ಕೇಳಿದ್ರು, ತಲೆ ಮೇಗ್ಲು ಪ್ರಸಾದನೂ ಹಂಗೆ ಕೊಡ್ತು, ತಲೆ ಮೇಲಿರೋ ಭಾರ ನಾನು ಇಳಿಸ್ಕೊತೀನಿ ಅಂತ ಹೇಳಿದ್ರು ಅಮ್ಮನವರು. ಧೈರ್ಯ ಬಂತು ನನಗೆ. ಆ ಕಳಸ ಮತ್ತೆ ಸಂಕಲ್ಪ ಮಾಡ್ಕೊಂಡು ಕಟ್ಕೊಂಡು ಮತ್ತೆ ಒಂದು ನಿಂಬೆಹಣ್ಣು ಕೊಟ್ಟರು. ಇದೇ ಥರ ಪೂಜೆ ಮಾಡು, ಅಮ್ಮ ಕನ್ಸಲ್ಲಿ ಬರ್ತಾಳೆ ನಿನಗೆ, ಅದೇ ಥರ ಮಂತ್ರ ಹೇಳು, ದೀಪ ಹಚ್ಚಕ್ಕೆ ಹೇಳಿದ್ರು. ತುಂಬ ಶಿಸ್ತಿಂದ, ಭಯ ಭಕ್ತಿಯಿಂದ, ಅಮ್ಮ ನೀನು ಇದೆಯಾ, ನನಗೆ ನೀನು ಸತ್ವಾಗಿದೆಯಾ, ದಾರಿ ತೋರಿಸ್ಕೊಟ್ಟಿರೋದೇ ನೀನು, ನಾನು ಪರಿಹಾರ ಮಾಡ್ತೀನಿ, ನನಗೆ ಎಲ್ಲ ತಿಕ್ದಾಕವ ಅಂದೆ. ಎಲ್ಲ ಕನಸಲ್ಲೇ ತೀರ್ಪು ನನಗೆ. ಅಮ್ಮನೇ ಕನ್ಸಲ್ಲಿ ಬಂದರು, ಗೆಜ್ಜೆ ಸೌಂಡ್ ಬಂತು, ತುಂಬ ಖುಷಿ ಆಯಿತು. ಗುರುಗಳು ಕಂಡ್ರು, ತುಂಬ ಅಂದರೆ ಖುಷಿ ಆಯಿತು. ಅಲ್ಲಿಗೆ ನನಗೆ ಒಳ್ಳೇದು ಮಾರನೇ ದಿವಸನೇ ನನಗೆ ವ್ಯವಹಾರ ಆಗ್ತಾ ಬಂತು. ಎಷ್ಟು ಟೈಮ್ ಬಂದಿದ್ದೀರಾ ಮೇಡಮ್ ಇಲ್ಲಿಗೆ? ನಾನು ಈಗ ಬುಧವಾರ ಬಂದಿದ್ದಷ್ಟೇ, ಒಂದು ವಾರ ಆಗಿದೆ ಅಷ್ಟೇ. ವಾರಕ್ಕಲ್ಲೇ 3 ಸತಿ ಬಂದ್ಬಿಟ್ಟಿದ್ದೀನಿ ನಾನು. ಅಷ್ಟು ಖುಷಿ ಅಮ್ಮ ದಾರಿ ತೋರಿಸಿದೆ, ದಾರಿ ತೋರಿಸಿದ್ದಾರೆ. ಮತ್ತೆ ನಂಗೆ ದುಡ್ಡು ಕಾಸು ಸ್ವಲ್ಪ ಆಡ್ತಿದೆ ನನಗೆ. ಒಂಥರ ಖುಷಿ ಆಯಿತು. 3 ವರ್ಷದಿಂದ 1 ರೂಪಾಯಿ ವ್ಯವಹಾರ ಇಲ್ಲ ಅಂತ ಅಳುವೆ. ನಾವು ಯಾವಾಗಲೂ ತಲೆ ಹಿಂಗೆ ಚಿಟ್ಕೊಂಡು ಅಳುವೆ. ಅಮ್ಮ ಸ್ವಾಮಿಗಳು ಹೇಳಿದರು ನನಗೆ. ಈಗ ನೀವು ಇವ್ರು ಬಂದಾಗ ಮೇಡಮ್ ಶುಕ್ರವಾರ ಬಂದು ಹೋದ್ರಿ, ಗುರುಗಳು ಮತ್ತೆ ನೆಕ್ಸ್ಟ್ ಶುಕ್ರವಾರ ಬನ್ನಿ ಅಂತ ಹೇಳಿದ್ರು. ಬಂದ್ಮೇಲೆ ಆ 8 ದಿನದಲ್ಲಿ ಏನು ಅನುಭವ ಆಗಿದೆ ಮೇಡಮ್? ನನಗೆ ದುಡ್ಡು ಕಾಸಲ್ಲಿ ತುಂಬ ಸಮಸ್ಯೆ ಇತ್ತು. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ನಮ್ಮನೆಯವ್ರಿಗೆ ಹೇಳಿದ್ದು ಒಂದೇ, ಆ ಅಮ್ಮ ಕಟ್ಟೋಳೆ, ಆ ಅಮ್ಮನ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೇಕು, ಫಸ್ಟ್ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಫ್ಯಾಮಿಲಿ ಸಮೇತ ಬಂದಿದ್ದೀರಾ ಮೇಡಮ್? ನಾನು ನಮ್ಮ ಯಜಮಾನ್ರೆಲ್ಲ ಬಂದಿದ್ದೀವಿ. ತುಂಬ ಖುಷಿ ನನಗೆ. ನನಗೊಂದು ಸ್ವಲ್ಪ ದುಡ್ಡು ಕಾಸಲ್ಲಿ ಇವಾಗ ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಇನ್ನು ಮುಂದಕ್ಕೂ ಹಂಗೆ ಇರ್ತೀನಿ ಅನ್ನೋ ಒಂದು ಧೈರ್ಯ ಬಂದಿದೆ. ಅಮ್ಮ ಏನಾದರೂ ಕನ್ಸಲ್ಲಿ ಬಂದಿದ್ರ? ಹೌದು, ಖಂಡಿತ ಬಂದಿದ್ರು. ಅಮ್ಮ ಕನ್ಸಲ್ಲಿ ಬಂದಿದ್ರು. ಮತ್ತು ಗುರುಗಳು ನನಗೆ ಕನ್ಸಲ್ಲಿ ಕಂಡ್ರು. ನಾನು ಅಷ್ಟು ಅಪಾರವಾಗಿ ನಂಬಿಕೆ ಇಟ್ಕೊಂಡು ಮಂತ್ರಗಳು ಹೇಳ್ಕೊಂಡೆ ನಾನು ಮಲ್ಕೊಂಡಿದ್ದೆ. ಈಗಲೂ ನಿಂಬೆಹಣ್ಣು ನಾನು ಇಟ್ಕೊಂಡೆ ಮಲಗ್ತಿದ್ದೀನಿ. ಅವ್ರು ಹೇಳಿದ ಪೂಜೆ ಎಲ್ಲ ಹಂಗೆ ಪಾಲಿಸ್ದೆ. ನನಗೆ ತುಂಬ ಒಳ್ಳೇದಾಗಿದೆ. ಮತ್ತು ಆರೋಗ್ಯ ತುಂಬ ಸಮಸ್ಯೆ ಇತ್ತು, ಇವಾಗ ಆರೋಗ್ಯ ತುಂಬ ಚೆನ್ನಾಗಿದೆ. ಬ್ಯಾಕ್ ಪೇನ್ ಎಲ್ಲ ಬರೋದು, ಇವಾಗ ಏನಿಲ್ಲ, ಇವೆಲ್ಲ ಸೆಳ್ತಾ ಬರೋದು, ಈ ತಲೆಯೆಲ್ಲ ಇರ್ತಾ ಬರೋದು, ಇದೆಲ್ಲ ಏನಿಲ್ಲ. ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಆ ಅಮ್ಮ ಇವಾಗ ದುಡ್ಡು ಕಾಸು ಚೆನ್ನಾಗಿದ್ದು ಮಾಡಿದ್ದಾರೆ. ನನಗೆ ತುಂಬ ನಂಬಿಕೆ. ಆ ಅಮ್ಮನ ನೋಡೋಕ್ಕೆ ಒಂದು ಖುಷಿ. ಅಮ್ಮ ನೀನು ಕೊಟ್ಟಿದ್ದೀಯಮ್ಮ, ಇವಾಗ ನಾನು ಬಂದಿದ್ದೀನಿ ನಿನ್ನ ಸನ್ನಿಧಾನದಲ್ಲಿ, ಹಿಂಗೆ ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗು, ನನಗೆ ಒಳ್ಳೇದು ಮಾಡಿದೀಯ, ಯಾರು ನೀನು ನಂಬಿ ಬರ್ತಾರೋ ಎಲ್ಲರಿಗೂ ಕಾಪಾಡುವ ಅಂತ ಅಮ್ಮನ ನಾನು ಬೇಡ್ತೀನಿ. ನನ್ನ ಒಬ್ಳದಲ್ಲಿ ಎಲ್ಲರ ಕಷ್ಟನೂ ಹೋಗ್ಬೇಕು ನಾನು ಕೇಳ್ಕೊತೀನಿ.